ಪ್ರೋ ಕಬಡ್ಡಿ ಆರಂಭವಾದ ಮೇಲೆ ಸರ್, ಈ ಪ್ರೋ ಕಬಡ್ಡಿ ಆರಂಭ ಆಗೋದಕ್ಕಿಂತ ಮುಂಚೆನೂ ಕೂಡ ಕಬಡ್ಡಿ ಟೂರ್ನಿಮೆಂಟ್ಗಳು ನಡೀತಾ ಇತ್ತು. ಹಾಗೆ ಭಾರತ ತಂಡವು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿನಿಧಿಸುವಂಥ ಕೆಲಸವನ್ನು ಮಾಡ್ತಿತ್ತು. ಕಪ್ಪನ್ನು ಗೆಲ್ಲುವಂಥ ಒಂದು ಸರಣಿಯು ಕೂಡ ಬರ್ತಾ ಇತ್ತು ಯಾವಾಗಲೂ ಕೂಡ. ಈ ಪ್ರೋ ಕಬಡ್ಡಿ ಬಂದಾದ್ಮೇಲೆ ಯಾವ ರೀತಿ ಬದಲಾವಣೆಗಳಾಗಿದೆ ಹಾಗೆ ಸರ್, ಈ ಭಾರತ ತಂಡಕ್ಕೆ ಆಯ್ಕೆ ಮಾಡುವಂಥ ನಿಟ್ಟಿನಲ್ಲಿ ಮಾನದಂಡ ಪ್ರೋ ಕಬಡ್ಡಿನೇ ಆಗಿ ಹೋಗ್ಬಿಟ್ಟಿದೆ ಹೇಗೆ ಸರ್? ಒಳ್ಳೆ ಪ್ರಶ್ನೆ ಇದು. ಅಂದರೆ ಕಬಡ್ಡಿ ಬರೋಕ್ಕೆ ಮುಂಚೆ ಭಾಳ ದೊಡ್ಡ ಪ್ರಯತ್ನ ಮಾಡಿದ್ರು ಇದು ಚಾರು ಶರ್ಮಾರವರು. ಈ ಕಬಡ್ಡಿ ಬರಬೇಕು, ಇದು ಭಾಳ ದೇಶೀಯ ಕ್ರೀಡೆ, ಇದಕ್ಕೂ ಒಂದು ಜನಮನ್ನಣೆ ಸಿಗಬೇಕು, ಇಂಥ ಕ್ರೀಡೆ ನಾವು ಮುಂದೆ ತರಬೇಕು ಅಂತೇಳಿ ಅವರು ಪ್ರಯತ್ನ ಮಾಡಿದ್ರು. ಒಂದು 3-4 ವರ್ಷ ಇದ್ರ ಬಗ್ಗೆ ಸ್ಟಡಿ ಮಾಡಿ ಏನೇನು ಮಾಡ್ಬೋದು, ಗೇಮ್ಸ್ ಸ್ಪೀಡ್ ಆಗಬೇಕು, ಜನಗಳಿಗೆ ಅಟ್ರಾಕ್ಟಿವ್ ಆಗಿರ್ಬೇಕು ಈ ಗೇಮು ಅಂತೆಲ್ಲ ಹೇಳಿ ಒಂದು ಪ್ಲ್ಯಾನ್ ಮಾಡಿ ಮಾಡಿದ್ರು. ಮಾಡಿದಂಥ ಹಿಂದೆ ಬಂದು ನಾವು ಮಡ್ಡಲ್ಲಿ ಆಡ್ತಿದ್ವಿ. ನೀವು ಕೇಳಿದೆ ಹಿಂದೆ ಹೇಗಿತ್ತು ಈಗ ಹೇಗಿದೆ ಅಂತ. ಮಣ್ಣಲ್ಲಿ ಆಡ್ತಿದ್ವಿ. ಮಣ್ಣಲ್ಲಿ ಆಡುವಾಗಲೂ ತುಂಬ ಚೆನ್ನಾಗೆ ಕಾಂಪಿಟೇಷನ್ಗಳಿರ್ತದೆ ಪ್ರತಿಯೊಂದು ಹಳ್ಳಿ. ಪ್ರೋ ಕಬಡ್ಡಿ ಸಕ್ಸಸ್ ಆಗಲಿಕ್ಕೆ ಮೇಯ್ನ್ ಕಾರಣ ಏನು, ಸಣ್ಣ ಇದು ರೈತಾಪಿ ಕುಟುಂಬದವರು ಸುಗ್ಗಿ ಕಾಲದಲ್ಲಿ ಫ್ರೀ ಆಗಿರೋವಂಥ ಟೈಮ್ನಲ್ಲಿ ಪಂದ್ಯಾವಳಿ ನಡೆಸ್ತಿದ್ರು. ಪ್ರೋ ಕಬಡ್ಡಿ ಯಾರು ನಿರೀಕ್ಷೆನೇ ಮಾಡಿಲ್ಲದೆ ಇದ್ರು. ಭಾಳ ಹಳೇದು. ನಾನು ಆ ಕಬಡ್ಡಿ ಸ್ಟಾರ್ಟ್ ಮಾಡೇ 30-40 ವರ್ಷ ಆಗಿದೆ. ಅದ್ರ ಹಿಂದೆಗಡೆಯಿಂದನೂ ಸಣ್ಣ ಹಳ್ಳಿನಲ್ಲಿ ಟೂರ್ನಮೆಂಟ್ ಮಾಡಿದ್ರು 3,000-5,000 ಜನ ನೋಡ್ಲಿಕ್ಕೆ ಬರೋರು ಸುತ್ತಮುತ್ತ ಹಳ್ಳಿಗಳಿಂದ. ಈ ಕಬಡ್ಡಿ ಬಗ್ಗೆ ಫಿಲಮ್ಸ್ಗಳೇ ಬಂದಿದೆ. ಕನ್ನಡದಲ್ಲಿ ಕಬಡ್ಡಿ ಅಂತ ಹೇಳಿ ಮೂವಿ ಬಂದಿದೆ, ತಮಿಳಲ್ಲಿ ವೆನಿಲಾ ಕಬಡ್ಡಿ ಕುಳು ಅಂತ ಬಂದಿದೆ. ಈ ಥರ ಭಾಳಷ್ಟು ಕ್ರೀಡೆಗಳು ಹಿಂದೆ ಹೇಗಿತ್ತು, ಜಾತ್ರೆಗಳಲ್ಲಿ ಕಬಡ್ಡಿ ಪಂದ್ಯಾವಳಿ ನಡೆಯುವಂಥದ್ದು, ಈ ಥರ ಅವ್ರದ್ದೆಲ್ಲ ಪ್ರಯತ್ನಗಳು, ಬಹಳಷ್ಟು ಹಳ್ಳಿ ಜನಗಳ ಈ ಪ್ರಯತ್ನ ಇವತ್ತಿನ ದಿನ, ರೈತರುಗಳ ಪ್ರಯತ್ನ ಇವತ್ತಿನ ದಿನ ಪ್ರೋ ಕಬಡ್ಡಿ ರೂಪದಲ್ಲಿ ಬಂತು. ಪ್ರೋ ಕಬಡ್ಡಿ ಆರಂಭವಾದ ಮೇಲೆ ಸರ್, ಈ ಪ್ರೋ ಕಬಡ್ಡಿ ಆರಂಭ ಆಗೋದಕ್ಕಿಂತ ಮುಂಚೆನೂ ಕೂಡ ಕಬಡ್ಡಿ ಟೂರ್ನಿಮೆಂಟ್ಗಳು ನಡೀತಾ ಇತ್ತು. ಹಾಗೆ ಭಾರತ ತಂಡವು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿನಿಧಿಸುವಂಥ ಕೆಲಸವನ್ನು ಮಾಡ್ತಿತ್ತು. ಕಪ್ಪನ್ನು ಗೆಲ್ಲುವಂಥ ಒಂದು ಸರಣಿಯು ಕೂಡ ಬರ್ತಾ ಇತ್ತು ಯಾವಾಗಲೂ ಕೂಡ. ಈ ಪ್ರೋ ಕಬಡ್ಡಿ ಬಂದಾದ್ಮೇಲೆ ಯಾವ ರೀತಿ ಬದಲಾವಣೆಗಳಾಗಿದೆ ಹಾಗೆ ಸರ್, ಈ ಭಾರತ ತಂಡಕ್ಕೆ ಆಯ್ಕೆ ಮಾಡುವಂಥ ನಿಟ್ಟಿನಲ್ಲಿ ಮಾನದಂಡ ಪ್ರೋ ಕಬಡ್ಡಿನೇ ಆಗಿ ಹೋಗ್ಬಿಟ್ಟಿದೆ ಹೇಗೆ ಸರ್? ಒಳ್ಳೆ ಪ್ರಶ್ನೆ ಇದು. ಅಂದರೆ ಕಬಡ್ಡಿ ಬರೋಕ್ಕೆ ಮುಂಚೆ ಭಾಳ ದೊಡ್ಡ ಪ್ರಯತ್ನ ಮಾಡಿದ್ರು ಇದು ಚಾರು ಶರ್ಮಾರವರು. ಈ ಕಬಡ್ಡಿ ಬರಬೇಕು, ಇದು ಭಾಳ ದೇಶೀಯ ಕ್ರೀಡೆ, ಇದಕ್ಕೂ ಒಂದು ಜನಮನ್ನಣೆ ಸಿಗಬೇಕು, ಇಂಥ ಕ್ರೀಡೆ ನಾವು ಮುಂದೆ ತರಬೇಕು ಅಂತೇಳಿ ಅವರು ಪ್ರಯತ್ನ ಮಾಡಿದ್ರು. ಒಂದು 3-4 ವರ್ಷ ಇದ್ರ ಬಗ್ಗೆ ಸ್ಟಡಿ ಮಾಡಿ ಏನೇನು ಮಾಡ್ಬೋದು, ಗೇಮ್ಸ್ ಸ್ಪೀಡ್ ಆಗಬೇಕು, ಜನಗಳಿಗೆ ಅಟ್ರಾಕ್ಟಿವ್ ಆಗಿರ್ಬೇಕು ಈ ಗೇಮು ಅಂತೆಲ್ಲ ಹೇಳಿ ಒಂದು ಪ್ಲ್ಯಾನ್ ಮಾಡಿ ಮಾಡಿದ್ರು. ಮಾಡಿದಂಥ ಹಿಂದೆ ಬಂದು ನಾವು ಮಡ್ಡಲ್ಲಿ ಆಡ್ತಿದ್ವಿ. ನೀವು ಕೇಳಿದೆ ಹಿಂದೆ ಹೇಗಿತ್ತು ಈಗ ಹೇಗಿದೆ ಅಂತ. ಮಣ್ಣಲ್ಲಿ ಆಡ್ತಿದ್ವಿ. ಮಣ್ಣಲ್ಲಿ ಆಡುವಾಗಲೂ ತುಂಬ ಚೆನ್ನಾಗೆ ಕಾಂಪಿಟೇಷನ್ಗಳಿರ್ತದೆ ಪ್ರತಿಯೊಂದು ಹಳ್ಳಿ. ಪ್ರೋ ಕಬಡ್ಡಿ ಸಕ್ಸಸ್ ಆಗಲಿಕ್ಕೆ ಮೇಯ್ನ್ ಕಾರಣ ಏನು, ಸಣ್ಣ ಇದು ರೈತಾಪಿ ಕುಟುಂಬದವರು ಸುಗ್ಗಿ ಕಾಲದಲ್ಲಿ ಫ್ರೀ ಆಗಿರೋವಂಥ ಟೈಮ್ನಲ್ಲಿ ಪಂದ್ಯಾವಳಿ ನಡೆಸ್ತಿದ್ರು. ಪ್ರೋ ಕಬಡ್ಡಿ ಯಾರು ನಿರೀಕ್ಷೆನೇ ಮಾಡಿಲ್ಲದೆ ಇದ್ರು. ಭಾಳ ಹಳೇದು. ನಾನು ಆ ಕಬಡ್ಡಿ ಸ್ಟಾರ್ಟ್ ಮಾಡೇ 30-40 ವರ್ಷ ಆಗಿದೆ. ಅದ್ರ ಹಿಂದೆಗಡೆಯಿಂದನೂ ಸಣ್ಣ ಹಳ್ಳಿನಲ್ಲಿ ಟೂರ್ನಮೆಂಟ್ ಮಾಡಿದ್ರು 3,000-5,000 ಜನ ನೋಡ್ಲಿಕ್ಕೆ ಬರೋರು ಸುತ್ತಮುತ್ತ ಹಳ್ಳಿಗಳಿಂದ. ಈ ಕಬಡ್ಡಿ ಬಗ್ಗೆ ಫಿಲಮ್ಸ್ಗಳೇ ಬಂದಿದೆ. ಕನ್ನಡದಲ್ಲಿ ಕಬಡ್ಡಿ ಅಂತ ಹೇಳಿ ಮೂವಿ ಬಂದಿದೆ, ತಮಿಳಲ್ಲಿ ವೆನಿಲಾ ಕಬಡ್ಡಿ ಕುಳು ಅಂತ ಬಂದಿದೆ. ಈ ಥರ ಭಾಳಷ್ಟು ಕ್ರೀಡೆಗಳು ಹಿಂದೆ ಹೇಗಿತ್ತು, ಜಾತ್ರೆಗಳಲ್ಲಿ ಕಬಡ್ಡಿ ಪಂದ್ಯಾವಳಿ ನಡೆಯುವಂಥದ್ದು, ಈ ಥರ ಅವ್ರದ್ದೆಲ್ಲ ಪ್ರಯತ್ನಗಳು, ಬಹಳಷ್ಟು ಹಳ್ಳಿ ಜನಗಳ ಈ ಪ್ರಯತ್ನ ಇವತ್ತಿನ ದಿನ, ರೈತರುಗಳ ಪ್ರಯತ್ನ ಇವತ್ತಿನ ದಿನ ಪ್ರೋ ಕಬಡ್ಡಿ ರೂಪದಲ್ಲಿ ಬಂತು.